ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ. ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಆಮೇಲೆ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕೊಟ್ಟೆ ಫ್ರೆಂಡ್ಸ್. ನೆನೆ ಉಪ್ಸಾರು ಮಾಡಿದ್ನಲ್ಲ, ಸೊ ತಿಂದಿರಲಿಲ್ಲ ಉಪ್ಸಾರನ್ನ. ಸೊ ಅದಕ್ಕೆ ಉಪ್ಸಾರು ಹಾಕೊಟ್ಟೆ ನಾಷ್ಟಕ್ಕೆ. ಅವ್ರಿಗೆ ಬಾಕ್ಸಿಗೆ ಬಂದುಬಿಟ್ಟು ಚಿತ್ರಾನ್ನ ಬೇಕು ಅಂದಿದ್ರು. ಸೊ ಬಾಕ್ಸ್ಗೆ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದು ಫ್ರೆಂಡ್ಸ್. ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ಸೊ ಕೊತ್ತಂಬರಿ ಎಲ್ಲ ಹಾಕಿದ್ದೆ ಇವತ್ತು. ಆಮೇಲೆ ಅವರು ನಾಷ್ಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಹೂವದ ಅಂಗಡಿಗೆ ಹೋಗಿದ್ದೆ ಫ್ರೆಂಡ್ಸ್. ಸ್ವಲ್ಪ ಹೂವು ಎಲ್ಲ ತೊಗೊಬರ್ಬೇಕಿತ್ತು. ಗಂಧಿ ಅಂಗಡಿಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದೆ. ಫ್ರೆಂಡ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಸೊ ನಮ್ಮ ಮನೆಯವರು ಕೂಡ ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೋದ್ರು. ವೀಡಿಯೋ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನನ್ನ ಫ್ರೆಂಡ್ ಅದೇ ಟೈಮ್ಗೆ ಕಾಲ್ ಮಾಡಿದ್ರು. ಸೊ ತುಂಬ ದಿನ ಆಗಿತ್ತು. ಅವರು ಮೊನ್ನೆ ಎಲ್ಲೋ ಹೋಗಿದ್ರು. ಅದೇ ಟೈಮ್ಗೆ ಎಲ್ಲೋ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಸೊ ನಮ್ಮ ಮನೆಯವ್ರು ಹೋದರು. ಅವ್ರು ಹೋದ್ಮೇಲೆ ಮತ್ತೆ ನಾನು ಹೊರಗಡೆ ಹೋಗಿ ನಾಳೆ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ನಾಳೆ. ಅದಕ್ಕೆ ಹೂವು ಮತ್ತು ಹಾಲು ಎಲ್ಲ ತೊಗೊಂಬಂದು ಇಟ್ಬಿಟ್ಟಿದ್ದೀನಿ. ಸೊ ನಾಳೆದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ. ಸೊ ಈಗ ಬಂದೆ, ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಈಗ ಮತ್ತೆ ಹೊರಗಡೆ ಬಂದೆ. ಏನು ಕೆಲಸ ಇಲ್ಲ, ಆರಾಮಾಗಿರುತ್ತೆ. ಒಂದು ಮೂವಿ ಇದೆ ಫ್ರೆಂಡ್ಸ್, ಇಂಗ್ಲೀಷ್ ಮೂವಿ. ಈ ನಡುವೆ ಟ್ರೆಂಡಿಂಗ್ ಆಗ್ತಿತ್ತು. ಸೊ ಇನ್ಸ್ಟಾಗ್ರಾಮಲ್ಲ, ಅದ್ರ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ಅದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಮೂವಿ ನೋಡಬೇಕು ಅಂದ್ಕೊಂಡು, ಇಂಗ್ಲೀಷ್ ಹಾರರ್ ಮೂವಿ. ಗೊತ್ತಿರುತ್ತೆ ನಿಮಗೆಲ್ಲ, ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಟ್ರೆಂಡಿಂಗ್ ಆಗ್ತಿತ್ತು ಅಂತ ಅಂದ್ಕೊಂಡು. ಸೊ ಈಗ ಆ ಮೂವಿ ನೋಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೂವಿ ಎಲ್ಲ ನೋಡ್ಕೊಂಡು ಅಷ್ಟರಲ್ಲಿ ಮತ್ತೆ ನನ್ನ ಫ್ರೆಂಡ್ ಕಾಲ್ ಮಾಡಿದರು. ಸೊ ನಾವು ಎಲ್ಲಿಗೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಲ್ಲ. ಸೊ ಅದು ಎಲ್ಲಿಗೆ ಅಂದರೆ ಪಾಟ್ರಿ ಟೌನ್ ಅಂತ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ಏನಂದರೆ ಮುಂಚೆ ಈ ಥರ ಮಡಿಕೆಗಳೆಲ್ಲ ಮಾಡ್ತಿದ್ರಲ್ಲ, ಅಲ್ಲಿ ಈ ಥರ ಈಗ ಟ್ರೆಂಡಿಂಗಾಗಿ ಡಿಸೈನ್ ಥರ ಏನಾದರೂ ಮಾಡ್ಬೋದು, ಇಲ್ಲ ಅವರೇ ಹೇಳ್ಕೊಡ್ತಾರೆ ನಮಗೆ ಬರೋಲ್ಲ ಅಂದರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ನನ್ನ ಫ್ರೆಂಡು ಹೋಗಿ ನೋಡ್ಕೊಂಬರ್ತೀನಿ ಫಸ್ಟು, ಆಮೇಲೆ ನಾವು ಹೋಗೋಣ ಅಂತಂದಿದ್ರು. ಸರಿ ಅಂದ್ಕೊಂಡು ಅವ್ರು ಹೋಗಿ ಬಂದಿದ್ರು. ಅದಕ್ಕೆ ಈ ಥರ ಮಾಡ್ಕೊಂಬಂದಿದ್ದೀನಿ, ಇಷ್ಟ ಆಯಿತು ಸೊ ಅಂತೆಲ್ಲ ಹೇಳ್ತಾಯಿದ್ರು ನನಗೆ. ಸೊ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಮಾತಾಡಿದ್ವಿ. ಇನ್ನೂ ಒಂದು 3-4 ಪ್ಲೇಸಸ್ ಇದೆ ಹೋಗೋದು. ಇಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಮಳೆಯಲ್ಲಿ ಇಟ್ಟಾಡೋಕ್ಕೆ ನನಗೆ ಒಂಥರ ಬೇಜಾರಾಗ್ತಿದೆ. ಸೊ ನೋಡೋಣ ಎಲ್ಲಿಗೆ ಪ್ಲ್ಯಾನ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಏನು ಕತೆ ಅಂದ್ಕೊಂಡು. ಸೊ ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್ ಅದು ಮಾಡಿದ್ದು. ಸೊ ಚೆನ್ನಾಗಿತ್ತು. ಸೊ ಆಮೇಲೆ ನನ್ನ ಫ್ರೆಂಡ್ ಜೊತೆ ಎಲ್ಲ ಒಂದು ಸ್ವಲ್ಪ ಮಾತಾಡ್ಕೊಂಡಿದ್ದೆ. ಆಮೇಲೆ ಮಧ್ಯಾಹ್ನ ಆಯ್ತಲ್ಲ ಫ್ರೆಂಡ್ಸ್, ಮೂವಿ ಎಲ್ಲ ನೋಡಿದ್ದಾಯಿತು. ಊಟಕ್ಕೆ ಬಂದುಬಿಟ್ಟು ಮ್ಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ, ಹಾಗೆ ಕರಿಬೇವು, ಕ್ಯಾರೆಟು, ಬೀನ್ಸ್, ಈರುಳ್ಳಿ ಇದಿಷ್ಟು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ವೆಜಿಟೇಬಲ್ ಹಾಕಿ ಮಾಡ್ಕೊಳ್ಳೋಣ ಅಂತ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಸೊ ಯಾರ್ಯಾರು ಮ್ಯಾಗಿ ತಿನ್ನಲ್ವೋ ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಫೈನಲಿ ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಸೊ ಈಗ ಕ್ಯಾರೆಟು ಎಲ್ಲ ಬೆಂದಿದೆ. ನೀರು ಹಾಕ್ಕೊಳ್ತಿದ್ದೀನಿ. ಮ್ಯಾಗಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಮ್ಯಾಗಿ ಮಸಾಲ ಹಾಕ್ಬಿಟ್ಟು, ಸೊ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಕೊಂಡೆ. ಇದಿಷ್ಟನ್ನು ಹಾಕ್ಕೊಂಡು ಆ ನೀರನ್ನ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ನೀರು ಒಂದು ಸ್ವಲ್ಪ ಕುದೀತಾ ಇದ್ದಂಗೆ ಈ ಮ್ಯಾಗಿ ಬರುತ್ತಲ್ಲ ಫ್ರೆಂಡ್ಸ್, ಮ್ಯಾಗಿನ ನಾನು ಯಾವುದೇ ರೀತಿ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇಲ್ಲ. ಸೊ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಉದ್ದಕ್ಕೆ ಹಾಗೆ ಇದ್ದರೆ ತುಂಬ ಇಷ್ಟ. ಸೊ ಅದಕ್ಕೆ ನೋಡಿ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ಈ ಥರ ಸಾಫ್ಟಾಗಿ ಹೋಗಿರುತ್ತೆ. ಆಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಉದ್ದಕ್ಕೆ ಮ್ಯಾಗಿ ಬಂದಿರುತ್ತೆ. ಸೊ ಮುರಿದ್ಬಿಟ್ಟು ಹಾಕ್ಕೊಂಡ್ರೆ ಸಣ್ಣ ಪೀಸ್ ಆಗಿಬಿಟ್ಟಿರುತ್ತೆ, ಅದು ನನಗೆ ಇಷ್ಟ ಆಗೋಲ್ಲ. ಸೊ ಫೈನಲಿ ಮ್ಯಾಗಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈಗ ಮ್ಯಾಗಿ ತಿಂದು ಎಡಿಟಿಂಗ್ ಕೆಲಸ ಇದೆ ಫ್ರೆಂಡ್ಸ್, ಅದನ್ನು ಮುಗಿಸಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಸೊ ಮೀಶೋದಲ್ಲಿ ಏನೋ ಒಂದು ಆರ್ಡರ್ ಮಾಡಿದ್ದೆ. ಸೊ ಅದು ಬರ್ತಾ ಇದೆ. ಸೊ ಬನ್ನಿ ಅದು ತೊಗೊಂಡು ಏನು ಅಂತ ನಿಮಗೆ ತೋರಿಸ್ತೀನಿ, ಅದು ಏನು ಅಂತ. ಕಾಲ್ ಮಾಡಿ 5 ನಿಮಿಷದ ಮೇಲಾಯಿತು ಫ್ರೆಂಡ್ಸ್. ಬರ್ತಾಯಿದ್ದೀನಿ ಹೊರಗಡೆ ಬನ್ನಿ ಅಂದ್ಕೊಂಡು, ಇನ್ನೂ ಬಂದಿಲ್ಲ ಇವರು. ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಸದ್ಯ ಅಷ್ಟು ಬಿಸಿಲೂ ಇಲ್ಲ. ಬಟ್ಟೆಗಳು ಒಗಿಬೇಕು ಫ್ರೆಂಡ್ಸ್, ಬಟ್ಟೆಗಳು ನೋಡಿ ಫ್ರೆಂಡ್ಸ್ ಹಿಂಗಿದೆ. ಮುಂಚೆ ನಾವು ಬಂದಾಗ ಇಷ್ಟು ಕೂಡ ಇರಲಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಆ ಕಡೆ ಗಿಡಗಳೆಲ್ಲ ಬೆಳೆದಿತ್ತು. ಈಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿಲ್ಲ. ನೋಡೋಣ ಇನ್ನು ಥಿಂಕ್ ಈಗ ಡೆಲಿವರಿ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನಾನು ಬುಕ್ ಮಾಡಿರೋ ಪ್ರಾಡಕ್ಟ್ ಬಂದಿದೆ. ಸೊ ಎಲ್ಲ ಚೆಕ್ ಮಾಡಿ ಹೇಗಿದೆ ಅಂತ ಸೊ ನಾನು ಹಾಕಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಓಪನ್ ಮಾಡೋಣ.
ಫ್ರೆಂಡ್ಸ್, ಇಲ್ಲಿ ಫೈನಲ್ ನಾನು ಬುಕ್ ಮಾಡಿದ್ದು ಬಂದುಬಿಟ್ಟು ಎಲಾಸ್ಟಿಕ್ ಫಿಟೆಡ್ ಕಾಟನ್ ಬೆಡ್ಶೀಟು. ಸೊ ಬಂದಿದೆ. ಸೊ ಈಗ ಎಲ್ಲ ಹಾಕಿ ಅರೇಂಜ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಲೈಟ್ ಕಲರ್ಸ್ ಇದ್ದಿದ್ದರಿಂದ ಡಾರ್ಕ್ ಕಲರ್ ಬೇಕಿತ್ತು. ಸೊ ನಾನು ಹುಡುಕ್ತಾ ಇದ್ದಿದ್ದು ಬಂದುಬಿಟ್ಟು ರೆಡ್ ಇಲ್ಲ ಅಂದರೆ ಈ ಥರ ನೇವಿ ಬ್ಲೂ ಕಲರ್ ಹುಡುಕ್ತಾ ಇದ್ದಿದ್ದು. ಸೊ ಅದು ಸಿಗಲಿಲ್ಲ. ಸೊ 2-3 ದಿನ ಹುಡುಕಿದ್ದೀನಿ ಫ್ರೆಂಡ್ಸ್. ರೆಡ್ ಅಂತೂ ಸಿಗಲೇ ಇಲ್ಲ ನನಗೆ. ರೆಡ್ ಅಂದರೆ ನಮಗೆ ತುಂಬ ಇಷ್ಟ. ಸೊ ಸಿಗಲೇ ಇಲ್ಲ. ಸೊ ಫೈನಲಿ 3-4 ದಿನ ಹುಡುಕಿ ಸಿಗದಿರೋ ಕಾರಣ ತಲೆ ಕೆಟ್ಟೋಗಿ ಫೈನಲಿ ಇದು ಆರ್ಡ್ರ್ ಮಾಡಿದ್ದೀನಿ. ಸೊ ಇರಲಿ ಅಂತ. ನನಗೆ ಎಲ್ಲದಕ್ಕಿಂತ ಇದೆ ಒಂದು ಸ್ವಲ್ಪ ಇಷ್ಟ ಆಗಿದ್ದು. ಇದಿದ್ರೆ ರೆಡ್ ಕಲರ್ ಇಲ್ಲ, ಆ ನೇವಿ ಬ್ಲೂ ಆ ಕಲರ್ ಇದ್ದಿದ್ರೆ ಪರ್ಚೇಸ್ ಮಾಡ್ತಿದ್ದೆ. ಸಿಗಲಿಲ್ಲ. ಫೈನಲಿ ಇದು ಸಿಕ್ತು. ಇದು ಚೆನ್ನಾಗೇ ಇದೆ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನನಗೆ. ಸೊ ಕಾಟನ್ದು ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ನೋಡಿ, ಕಾಟನ್ದು ಬೆಡ್ಶೀಟು ಚೆನ್ನಾಗಿದೆ. ಕಾಟನ್ ಬಟ್ಟೆ ಫ್ರೆಂಡ್ಸ್. ಡಾರ್ಕ್ ಕಲರ್ ಏನಕ್ಕೆ ಬುಕ್ ಮಾಡಿದೆ ಅಂದರೆ, ಸೊ ಲೈಟ್ ಕಲರ್ ಇತ್ತಲ್ಲ ಫ್ರೆಂಡ್ಸ್, ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡಾಗ ಪಿಲ್ಲೋಸು ಬೇಗ ಒಂಥರ ಇದಾಗಿಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ಡಾರ್ಕ್ ಕಲರ್ ಇರಲಿ ಅಂತ ಬುಕ್ ಮಾಡಿದ್ದು. ಇನ್ನೊಂದೇನು ಅಂದರೆ ದಿವಾನ ಮೇಲೆ ಹಾಕಿರೋದು, ಸೋಫಾ ಮೇಲೆ ಹಾಕಿರೋದು, ಬೆಡ್ ಮೇಲೆ ಹಾಕೋದು ಎಲ್ಲ ಲೈಟ್ ಕಲರ್ಸೇ ಇದೆ. ಲಾಸ್ಟ್ ಟೈಮ್ ನಮ್ಮ ಅಕ್ಕವ್ರು ಬಂದಾಗ ಮೇ ಬಿ 6 months ಆಯಿತೇನೋ, ಆಗ ಡಿಮಾರ್ಟ್ಗೆ ಹೋದಾಗ ಅಲ್ಲಿ ತೊಗೊಂಡಿದ್ದು ಎಲ್ಲ ಲೈಟ್ ಕಲರ್ಸೇ ತೊಗೊಂಡ್ಬಿಟ್ಟಿದ್ದೀವಿ ಆವಾಗ. ಸೊ ಗೊತ್ತಾಗಲಿಲ್ಲ. ಈಗ ಎಲ್ಲ ಲೈಟ್ ಒಂಥರ ಬೇಡ ಅಂತ ಅನ್ನಿಸ್ತಿದೆ. ಡಾರ್ಕ್ ಕಲರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು. ಸೊ ಈ ಕಲರ್ ಒಂಥರ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಹಾಲಲ್ಲಿ ಬಂದುಬಿಟ್ಟು ಈ ಥರ ಹಾಕಿದ್ದೀನಿ. ಇದು ಲೈಟ್ ಕಲರೇ ಫ್ರೆಂಡ್ಸ್. ಸೋಫಾಗೆ ಹಾಕಿರೋದು ಕೂಡ ಲೈಟ್ ಕಲರೇ. ಸೊ ಅದಕ್ಕೆ ಡಾರ್ಕ್ ಕಲರ್ಸ್ ಹುಡುಕ್ತಾ ಇದ್ದೀನಿ. ಸೊ ನಾನು ಈ ಥರ ರೆಡ್ ಕಲರ್ ಆದರೂ ನೋಡೋಣ ಅಂದ್ಕೊಂಡೆ, ಬಟ್ ಅದು ಕೂಡ ಸಿಗಲಿಲ್ಲ. ಸೊ ಫ್ರೆಂಡ್ಸ್, ಈಗ ಒಳಗಡೆ ಎಲ್ಲ ಕೆಲಸ ಮುಗಿಸಿ ಸೊ ಕಸ ಎಲ್ಲ ಗುಡಿಸಿ ಪಾತ್ರೆಗಳೆಲ್ಲ ತೊಳೆದು ಈಗ ಗಾಡಿ ಕ್ಲೀನ್ ಮಾಡ್ಕೊಂಬೇಡ ಅಂತ ಬಂದಿದ್ದೀನಿ. ಸಿಕ್ಕಾಬಿಟ್ಟೆ ಧೂಳಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಯಾಕಂದರೆ ಈ ನಡುವೆ ನಮ್ಮ ಮನೆಯವರು ಡಿಯೋ ತೊಗೊಂಡು ಹೋಗ್ತಾಯಿದ್ದಾರೆ. ಸೊ ಪಲ್ಸರ್ ಮನೆಯಲ್ಲೇ ಇದೆ. ಸೊ ಅದಕ್ಕೋಸ್ಕರ ಸಿಕ್ಕಾಬಿಟ್ಟೆ ಧೂಳು ಹೋಗಿತ್ತು. ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೈಲಿ ಬೆಳಿಗ್ಗೆ ಹೊತ್ತು ರಂಗೋಲಿ ಹಾಕ್ಬೇಕಾದ್ರೆ ಮಾಡ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ನೀರು ಹಾಕ್ಬಿಟ್ಟು ಒರೆಸ್ಕೊಳ್ಳೋದು. ಸೊ ಅದೇ ಥರನೇ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಮತ್ತು ಏನಾದರೂ ಸಂಜೆ ಹಂಗೆ ಮಳೆ ಬಂತು ಅಂದರೆ ಮತ್ತೆ ಅದು ಮಣ್ಣು ಧೂಳು ಹಾಗೆ ಆಗುತ್ತೆ. ಸೊ ಅದಕ್ಕೆ ಮೇಲ್ಮೇಲೆ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಾಂದರೆ ಗನ್ನಲ್ಲಿ ಮಾಡ್ಕೊಬಿಡ್ತಾಯಿದ್ದೆ. ಗನ್ನಲ್ಲಿ ಮಾಡಿಕೊಂಡ್ರೆ ಒಂದು 2-3 ದಿನ ಆದರೂ ಒಂದು ಸ್ವಲ್ಪ ನೀಟಾಗಿ ಕಾಣುತ್ತೆ. ಸೊ ಬನ್ನಿ ಫೈನಲಿ ಹೆಂಗೋ ಹಂಗೆ ಅಂತ ಅಂದ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ನಮ್ಮ ಮನೆಯವರು ಬಂದಿದ್ದ ತಕ್ಷಣ ಏನು ರೀ ಕ್ಲೀನ್ ಮಾಡಿಬಿಟ್ಟಿದ್ಯಾ ಅಂತ ಅಂತಾರೆ. ಸೊ ನೋಡೋಣ. ಸೊ ಫೈನಲಿ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಆಮೇಲೆ ಇವತ್ತು ಬೇಗ ಅಡುಗೆ ಮುಗಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಹೋಗಿ ನಾನೇನು ಮಾಡಿದೆ ಅಂದರೆ, ಒಂದು ಕಡೆ ಇಟ್ಕೊಂಡು ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಹೀರೆಕಾಯಿ, ಈರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಫ್ರೆಂಡ್ಸ್. ಜೀರಿಗೆ ಹಾಕಿ ಬೆಳ್ಳುಳ್ಳಿ ಮತ್ತು ಉಪ್ಪು ಇದಿಷ್ಟು ಹಾಕಿ ಬೇಯಕ್ಕೆ ಇಟ್ಕೊಂಡೆ. ಸೊ ಇದು ಚೆನ್ನಾಗಿ ಕುದೀತಾ ಇರಲಿ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಏನು ಮಾಡಿದ್ರು, ಚಿಕನ್ ತಂದುಬಿಟ್ಟಿದ್ದಾರೆ ಫ್ರೆಂಡ್ಸ್. ಹೌದು ದೇವ್ರೇ, ಒಂದಿನ ಕೇಳ್ದಿರ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ ಫ್ರೆಂಡ್ಸ್. 2 ಅಡುಗೆ ಇದನ್ನು ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಈಗ ಇದನ್ನು ತಿನ್ನಲ್ಲ ಅಂತ ಇದ್ದಾರೆ. ಹೀರೆಕಾಯಿ ಬೇರೆ ಅವ್ರ ಫ್ರೆಂಡ್ ಅವತ್ತು ಕೊಟ್ಟಿದ್ರು ಅಂತ ಇಟ್ಟಿದ್ನಲ್ಲ. ಸೊ ಅದೇ ಜಾಸ್ತಿ ಇದೆ, ಹಾಳಾಗಿಬಿಡುತ್ತೆ ಹೀರೆಕಾಯಿ ಅಂದ್ಕೊಂಡು ಮಾಡಿದೆ. ಈಗ ನೋಡಿದ್ರೆ ಅದು ಬೇಡ ಅಂತಂದ್ಬಿಟ್ಟು ಚಿಕನ್ ತಂದಿದ್ದಾರೆ. ಸೊ ಫೈನಲಿ ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಚಿಲ್ಲಿ ಚಿಕನ್ ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಇವತ್ತು ಚಿಲ್ಲಿ ಚಿಕನ್ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿದೆ ಫ್ರೆಂಡ್ಸ್. ಆದರೆ ಆಗಲೇ ಇಲ್ಲ. ಸೊ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಜಜ್ಜಿರೋದು ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊಂಡು, ಆಮೇಲೆ ಲಾಸ್ಟಲ್ಲಿ ಪೆಪ್ಪರು, ಜೀರಿಗೆ ಪೌಡರ್ ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಆಮೇಲೆ ಲಾಸ್ಟಲ್ಲಿ ಲೆಮನ್ ಹಾಕಬೇಕು. ಇದಿಷ್ಟು ಮಾಡಿಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗಿರುತ್ತೆ. ಸೊ ಫೈನಲಿ ನಮ್ಮ ಮನೆಯವ್ರು ಅದನ್ನು ಕೂಡ ಮಾಡ್ತಾಯಿದ್ರು. ಸೊ ಆಮೇಲೆ ನಮ್ಮ ಮನೆಯವ್ರಿಗೆ ಇಂಟ್ರೆಸ್ಟ್ ಮತ್ತೆ ಚೇಂಜ್ ಆಗೋಯಿತು. ಸೊ ಇದ್ರ ಜೊತೆ ಟೊಮೆಟೊ ರೈಸ್ ಮಾಡ್ತೀನಿ ಅಂತ ಟೊಮೆಟೊ ರೈಸ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಟೊಮೆಟೊ ರೈಸ್ ಇದೆ, ಹೀರೆಕಾಯ್ದು ಬೇರೆ ಮಾಡಿದ್ದೀನಿ, ಇದು ಬೇರೆ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಫ್ರೆಂಡ್ಸ್. ಒಟ್ಟಿನಲ್ಲಿ ಹೀರೆಕಾಯ್ದಂತೂ ಇವತ್ತು ತಿನ್ನಲ್ಲ ಅಂತ ನನಗೆ ಗೊತ್ತಾಗೋಯಿತು. ಸೊ ಅದಕ್ಕೆ ಅದನ್ನು ಎತ್ತಿಟ್ಬಿಟ್ಟಿದ್ದೆ. ಆರಿದ್ಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ನಾಳೆ ಬೆಳಗ್ಗೆಗೆ ಅದನ್ನೇ ನಾಷ್ಟಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಚಿಲ್ಲಿ ಚಿಕನ್ ಕೂಡ ಆಯಿತು. ಸೊ ಊಟ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಮ್ಮ ಮನೆಯವರು ಟೊಮೆಟೊ ರೈಸ್ ಮಾಡಿದರು, ಹಾಗೆ ಚಿಲ್ಲಿ ಚಿಕನ್ನು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಅರ್ಧ kg ಚಿಕನ್ನು 1 ಟೈಮ್ಗೆಲ್ಲ ಖಾಲಿ ಆಯಿತು. ಅಷ್ಟು ಸಕ್ಕತ್ತಾಗಿರುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ಕು ಫ್ರೆಂಡ್ಸ್. ಸೊ ಗ್ಯಾಸ್ಟ್ರಿಕ್ ಇರೋರು ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚಿಲ್ಲಿ ಚಿಕನ್ ಚೆನ್ನಾಗಿರುತ್ತೆ. ಸೊ ಗ್ಯಾಸ್ಟ್ರಿಕ್ ಇರೋರು ಹಸಿಮೆಣ್ಸಿನ್ಕಾಯಿ ತಿನ್ನೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್.
ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸೊ ಯಾವುದ್ಯಾವ್ದು ಪಾತ್ರೆ ಇದೆಯೋ ಎಲ್ಲ ಸಿಂಕಿಗೆ ತೊಳೆಗೆ ಹಾಕ್ಬಿಟ್ಟು ಸೊ ಫೈನಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ನಂದು ಡೈಲಿ ಊಟ ಆಗಿದ ತಕ್ಷಣ ಅರ್ಧ ಅವರ್ 3/4 ಅವರ್ ಕಿಚನಲ್ಲೇ ಹೋಗ್ಬಿಡುತ್ತೆ. ಸ್ಟವ್ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳ್ಕೊಳ್ಳೋಕ್ಕೆ. ಆಮೇಲೆ ನಮ್ಮ ಮನೆಯವರು ಹಂಗೆ ಏನೋ ಮಾತಾಡಿಸ್ತಾಯಿದ್ರು, ಹಾಗೆ ಮಾತಾಡಿಕೊಂಡು ಸೊ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಫೈನಲಿ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಅಲ್ಲಿ ಟೈಲ್ಸ್ ಕಲ್ಲಿದೆಯಲ್ಲ ಫ್ರೆಂಡ್ಸ್, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ನೆನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ಈ ತಿಂಗಳು ಬಂದು ನಮ್ಮ ಬಾವಂದು ಬರ್ಡೇ ಇತ್ತು ಫ್ರೆಂಡ್ಸ್. ಲಾಸ್ಟ್ ಇಯರ್ ಅವ್ರು ಬಂದಿದ್ದರು. ಸೊ ತುಂಬ ಎಂಜಾಯ್ ಮಾಡಿದ್ವಿ, ನಾನ್ ವೆಜ್ ಮಾಡಿದ್ವಿ, ಗಿಫ್ಟ್ ಕೊಟ್ವಿ. ಏನೋ ಒಂಥರ ಆ ಮೂಮೆಂಟೆಲ್ಲ ಚೆನ್ನಾಗಿತ್ತು. ಬಟ್ ಆ ತಿಂಗಳು ಆ ದಿನ ಹತ್ರ ಬರ್ತಿದ್ದಂಗೆ ನೆನಪಾಗ್ತಾ ಇತ್ತು ಅದೆಲ್ಲ. ಸೊ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡ್ಕೊಂಡಿದ್ವಿ. ಬಟ್ ಈ ವರ್ಷ ಅವರು ಇಲ್ಲ, ಸ್ವಲ್ಪ ಬೇಜಾರಾಗ್ತಾಯಿದೆ. ಸೊ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಂದ್ಕೊಂಡು ಸೊ ಫೈನಲಿ ಗ್ಯಾಸೆಲ್ಲ ಈಗ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟೆ ಫ್ರೆಂಡ್ಸ್, ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಕೊಂಡು. ಸೊ ಆಮೇಲೆ ಸ್ಟವ್ ಮೇಲೆ ಇದ್ದಿದ್ದು ಹಾಗೆ ಇದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿದ್ನಲ್ಲ ಫ್ರೆಂಡ್ಸ್, ಅದನ್ನು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಪಾತ್ರೆಗಳು ಕೂಡ ಎಲ್ಲ ತೊಳೆದು ಮುಗಿಸ್ಕೊಂಡು ಆಮೇಲೆ ಸಿಂಕು ಎಲ್ಲ ತೊಳೆದ್ಬಿಟ್ರೆ ಸೊ ಫ್ರೆಂಡ್ಸ್ ಫೈನಲಿ ಇವತ್ತಿನ ಕೆಲಸಗಳು ಎಲ್ಲ ಮುಗೀತು. ಆ್ಯಂಡ್ ಡೇ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ, ಬ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.